ನಮಸ್ಕಾರ. ಎರಡು ವಿಷಯವನ್ನು ಹೇಳ್ತೀನಿ, ಆಮೇಲೆ ಮತ್ತೆ ಏನಾದರೂ ಕೇಳಿದ್ರೆ ಕೇಳಬಹುದು. ಒಂದು, ಇತ್ತೀಚೆಗೆ ಶಿಕ್ಷಣ ಮಂತ್ರಿ ಒಂದು ಆರ್ಡರ್ ಅನ್ನು ಮಾಡಿದ್ರು, ಒಂದು ಅಧಿಸೂಚನೆಯನ್ನು ಹೊರಡಿಸಿದ್ರು. 22ನೇ ಇಸವಿಯಲ್ಲಿ ಬಿಜೆಪಿ ಸರ್ಕಾರದ ಅಧಿಸೂಚನೆಯನ್ನ ರದ್ದು ಮಾಡಿ ಹೊಸ ಅಧಿಸೂಚನೆಯ ಪ್ರಕಾರ ಶಾಲಾ ಕಾಲೇಜುಗಳಲ್ಲಿ ಹಿಜಾಬ್ ಹಾಕೊಳ್ಳಬಹುದು ಅನ್ನುವಂಥ ಅಧಿಸೂಚನೆಯನ್ನ ಹೊರಡಿಸಿದರು. ಅದರ ಜೊತೆಗೆ ಜನಿವಾರ, ಶಿವದಾರ, ರುದ್ರಾಕ್ಷಿ ಇದನ್ನು ಹಾಕೋಬಹುದು ಅಂತನ್ನುವಂಥದ್ದು ಹೇಳಿದ್ದಾರೆ. ನಾನು ಹೇಳೋದು, 40 ವರ್ಷದ ಹಿಂದೆ ಕಾಂಗ್ರೆಸ್ ಸರ್ಕಾರನೇ ಇಡೀ ದೇಶದಲ್ಲಿ ಒಂದು ನಿಯಮ, ಒಂದು ನೀತಿ, ಸಮಾನತೆ, ಏಕತೆ ಇರಬೇಕು, ವಿದ್ಯಾರ್ಥಿಗಳಲ್ಲಿ ಭೇದ ಭಾವ ಇರಬಾರದು, ಶ್ರೀಮಂತರು, ಬಡವರು, ರೈತರು, ಕಾರ್ಮಿಕರು, ಅಸ್ಪೃಶ್ಯತೆ, ಹಿಂದೂ, ಮುಸ್ಲಿಂ, ಕ್ರಿಶ್ಚಿಯನ್ ಇದು ಯಾವುದೂ ಇರಬಾರದು ಅಂತ ಹೇಳಿ ಯೂನಿಫಾರ್ಮ್, ಸಮವಸ್ತ್ರ ಅಂದ್ರೆ ಸಮಾನತೆ, ಅಲ್ಲಿ ಯಾವುದೇ ರೀತಿಯ ವಿದ್ಯಾರ್ಥಿಗಳಲ್ಲಿ ಭೇದ ಇಲ್ಲದಂತ ಇರಬಾರದು ಅಂತನ್ನುವಂಥ ದೃಷ್ಟಿಕೋನದಿಂದ ಕಾಂಗ್ರೆಸ್ ಸರ್ಕಾರನೇ ಮಾಡಿತ್ತು. ಇವತ್ತು ಕಾಂಗ್ರೆಸ್ ಸರ್ಕಾರವೇ ಅದನ್ನ ಮುರಿದು ವಿಷ ತುಂಬುತ್ತಾ ಇದೆ. ಇವತ್ತು ಇವ್ರು ಹೇಳೋದು ಹಿಜಾಬ್ ಹಾಕೋಬಹುದು, ಹಿಜಾಬ್ ಹಾಕೊಂಡ ತಕ್ಷಣನೇ ಗೊತ್ತಾಗತ್ತೆ ಇವಳು ಮುಸ್ಲಿಂ ಅಂತ ಹೇಳಿ, ಭೇದ ಅಲ್ಲೇ ಪ್ರಾರಂಭ ಆಗತ್ತೆ. ಸೊ ಜನಿವಾರ ಮತ್ತು ಶಿವದಾರ, ರುದ್ರಾಕ್ಷಿ ಹೊರಗಡೆ ಕಾಣೋದಿಲ್ಲ ಅದು. ಮತ್ ನೀವೇನ್ ಬಹಳ ದೊಡ್ಡ ಉಪಕಾರ ಮಾಡ್ತಾ ಇದ್ದೀರಿ, ಹಾಕೋಬಹುದು ಅಂತ ನೀವ್ಯಾರು ಹೇಳೋದ್ರಿ? ಸಾವಿರಾರು ವರ್ಷದಿಂದ ಧಾರ್ಮಿಕ ವಿಧಿ ವಿಧಾನ ಪ್ರಕಾರ ಶಾಸ್ತ್ರೋಕ್ತವಾಗಿ ನಡ್ಕೊಂಡು ಬಂದಂತ ಆ ಶಿವದಾರ ಇರಬಹುದು, ಜನಿವಾರ ಇರಬಹುದು, ರುದ್ರಾಕ್ಷಿ ಇರಬಹುದು, ಏನು ಉಪಕಾರ ಅಲ್ಲ ನಿಮ್ದು. ಸೊ ಈ ಬೂಟಾಟಿಕೆ ಕಾಂಗ್ರೆಸ್ ಸರ್ಕಾರದ್ದು ಮುಸ್ಲಿಂ ಓಟಿಗೋಸ್ಕರನೇ. ದಾವಣಗೆರೆಯ ಮುಸ್ಲಿಮರ ಆಕ್ರೋಶ ಇಡೀ ರಾಜ್ಯದಲ್ಲಿ ಹರಡುತ್ತದು. ಇಡೀ ರಾಜ್ಯ ತುಂಬೆಲ್ಲ ಮುಸ್ಲಿಮರ ಆಕ್ರೋಶದ ಪರಿಣಾಮದಿಂದ ಇವತ್ತು ಅದನ್ನ ಏನಾದರೂ ತಣ್ಣಗೆ ಮಾಡೋಗೋಸ್ಕರ, ಅದನ್ನು ಪ್ಲೀಸ್ ಮಾಡೋಗೋಸ್ಕರ ಇವತ್ತು ಹಿಜಾಬ್ನ ಒಂದು ತಂದು ಇವತ್ತು ಹಾಕಿದ್ದಾರೆ. ಓನ್ಲಿ ಮುಸ್ಲಿಮರಿಗೋಸ್ಕರ ವಿದ್ಯಾರ್ಥಿಗಳೆಲ್ಲ ಭೇದ ನಿರ್ಮಾಣ ಮಾಡ್ತಾ ಇದೆ, ವಿಷ ತುಂಬುತ್ತಾ ಇದ್ದಾರೆ. ಇವತ್ತು ಈ ರೀತಿಯ ಸಂಘರ್ಷಕ್ಕೆ ಕಾರಣ ಆಗ್ತಾ ಇದ್ರಿ. ಕೋಮು ಗಲಭೆಗಳಾಗಬಹುದು. ನಾಳೆ ಜೂನ್ 1ನೇ ತಾರೀಕು ಕಾಲೇಜುಗಳ ಪ್ರಾರಂಭ ಆದಂತಹ ಸಮಯದಲ್ಲಿ ನಾನು ಹೇಳ್ತಾ ಇದ್ದೀನಿ, ಶ್ರೀರಾಮ ಸೇನೆ ಸಂಘಟನೆಯಿಂದ ಎಲ್ಲ ಶಾಲಾ ಕಾಲೇಜುಗಳಿಗೆ ಕೇಸರಿ ಶಾಲನ್ನು ಹಂಚೋರ್ದಿ ನೀವು ಹಿಜಾಬ್ಗೆ ಅಲೋ ಮಾಡಿದರೆ ಕೇಸರಿ ಶಾಲವು ಕೂಡ ಅಲ್ಲಿ ಒಳಗಡೆಗೆ ಅಲೋ ಮಾಡಬೇಕಾಗತ್ತೆ. ಸೊ ಆ ದೃಷ್ಟಿ ನಾವು ಇಡೀ ರಾಜ್ಯಾದ್ಯಂತ ಎಲ್ಲ ಶಾಲಾ ಕಾಲೇಜುಗಳಿಗೆ ಹಂಚ್ತೀವಿ. ಈ ರೀತಿಯ ವಿದ್ಯಾರ್ಥಿನಿಯರಲ್ಲಿ ಭೇದ ನಿರ್ಮಾಣ ಮಾಡೋದು ಶೋಭೆ ತರುವಂತಹದ್ದು ಅಲ್ಲ ಅಂತನ್ನುವಂಥದ್ದು ಹೇಳ್ತೀನಿ. ಸೊ ಹಿಜಾಬ್ ಇವತ್ತು ಮುಸ್ಲಿಮರ ಬೇಡಿಕೆಯ ಹಿಜಾಬ್ ಆಯ್ತು, ನಾಳೆ ಬುರ್ಖಾ ಆಗತ್ತೆ, ಆಮೇಲೆ ಶಾಲಾ ಆವರಣದಲ್ಲಿ ನಮಗೆ ನಮಾಜ್ ಮಾಡಕ್ ಕೊಡಿ ಅಂತ ಹೇಳ್ತಾರೆ. ಹೀಗೆ ಒಂದೊಂದಾಗಿ ಒಳಗಡೆ ಇವತ್ತು ಅತಿಕ್ರಮಣ ಮಾಡುವಂತಹ ಮಾನಸಿಕತೆ ಮುಸ್ಲಿಮರದಿದೆ. ಸೊ ಅದಕ್ಕೆ ನೀವು ಅವಕಾಶ ಮಾಡಿಕೊಡ್ತಾ ಇದ್ದೀರಿ, ಇದನ್ನು ನಾವು ಒಪ್ಪಲ್ಲ, ವಾಪಸ್ ತಗೊಳ್ಳೋವರೆಗೆ. ಇದರ ಜೊತೆಗೆ ಇನ್ನೊಂದು ಬಹಳ ಗಂಭೀರವಾದಂತಹದಂದ್ರೆ ಹೈಕೋರ್ಟ್, ಮುಸ್ಲಿಂ ವಿದ್ಯಾರ್ಥಿನಿಯರೇ ಹೈಕೋರ್ಟ್ಗೆ ಹೋಗಿದ್ರು. ಹೈಕೋರ್ಟ್ ಬಹಳ ಸ್ಪಷ್ಟವಾಗಿ ಹೇಳಿದೆ, ಜಜ್ಮೆಂಟ್ ಕೊಟ್ಟಿದೆ. ಏನು? ಕುರಾನ್ನಲ್ಲಿ ಎಲ್ಲೂ ಕೂಡ ಹಿಜಾಬದ ಉಲ್ಲೇಖ ಇಲ್ಲ, ಧಾರ್ಮಿಕ ವಿಧಿ ವಿಧಾನದಲ್ಲಿ ಇದು ಕಡ್ಡಾಯವಾಗಿ ಪಾಲಿಸಬೇಕು ಅಂತ ಅನ್ನೋದು ಎಲ್ಲೂ ಇಲ್ಲ ಇದು. ಹಾಗಾಗಿ ಹೈಕೋರ್ಟ್ ಹೇಳಿದೆ, ನೀವು ಹಿಜಾಬ್ ಹಾಕೋಬಹುದು ಎಲ್ಲಿವರೆಗೆ? ಶಾಲಾ ಆವರಣದವರೆಗೆ. ಶಾಲಾ ಆವರಣದ ಒಳಗಡೆ ಬಂದ ಮೇಲೆ ಹಿಜಾಬ್ ತೆಗೆದು ಶಾಲೆಯ ಏನು ಪದ್ಧತಿ ಇದೆ, ನಿಯಮ ಇದೆ, ಯೂನಿಫಾರ್ಮ್ ಇದೆ, ಅದರ ಪ್ರಕಾರ ಹೋಗಬಹುದು ಅಂತನ್ನುವಂಥದ್ದು ಹೈಕೋರ್ಟ್ ಜಜ್ಮೆಂಟ್. ಅದೇ ಮತ್ತೆ ಮುಸ್ಲಿಂ ವಿದ್ಯಾರ್ಥಿನಿಯರು ಸುಪ್ರೀಂ ಕೋರ್ಟ್ಗೆ ಹೋಗಿದ್ದಾರೆ. ಸುಪ್ರೀಂ ಕೋರ್ಟ್ ಜಡ್ಜ್ಮೆಂಟ್ ಇನ್ನೂ ಆಗಿಲ್ಲ. ಸೊ ಕಂಟೆಂಟ್ ಆಗತ್ತೆ. ನೀವು ಹೇಗೆ ಇದನ್ನು ಜಾರಿಗೆ ತಂದ್ರಿ? ಇದನ್ನ ಹೇಗೆ ಮಾಡಿದ್ರೆ? ಸೊ ಆ ದೃಷ್ಟಿಯಿಂದ ನಾವು
ಬೆಂಗಳೂರಿನಲ್ಲೇ ವಕೀಲರ ಜೊತೆಗೆ ಸಂವಾದ ಮಾಡಿ ಚರ್ಚೆ ಮಾಡಿ ಒಂದು PIL ಕೂಡ ಹಾಕುವಂತ ನಿರ್ಧಾರವನ್ನು ಮಾಡಿದ್ದೀವಿ. ಅದಲ್ಲದೆ ಜೂನ್ 1ನೇ ತಾರೀಕು ಇಡೀ ರಾಜ್ಯಾದ್ಯಂತ ಎಲ್ಲ ಶಾಲಾ ಕಾಲೇಜುಗಳಿಗೆ ಕೇಸರಿ ಶಾಲನ್ನು ಹಂಚುವಂತ ನಿರ್ಧಾರ ಮಾಡಿದ್ದೀವಿ. ಇದು ಒಂದು. ಇನ್ನು ಎರಡನೇದಂದ್ರೆ, ಇತ್ತೀಚೆಗೆ ಬಾಂಗ್ಲಾದೇಶದಲ್ಲಿ ಪಶ್ಚಿಮ ಬಂಗಾಳದಲ್ಲಿ ರಾಜಕೀಯ ಬದಲಾವಣೆಯ ನಂತರ 91 ಲಕ್ಷ ಮತದಾರರು ಡಿಲೀಟ್ ಆಗಿದ್ದರು. ಅದರಲ್ಲಿ 80% ಬಾಂಗ್ಲಾ ಮುಸ್ಲಿಮರಿದ್ರು ಅಂತನ್ನುವಂಥದ್ದು ಉಲ್ಲೇಖ ಆಗಿದೆ. ಸೊ ಈಗ ಬಿಜೆಪಿ ಸರ್ಕಾರ ಬಂದ ಮೇಲೆ ಅಲ್ಲಿಯ ಏನು ಒಂದು ಬಾಂಗ್ಲಾ ಮುಸ್ಲಿಮರಿದ್ದಾರೆ ಇಡೀ ದೇಶದಲ್ಲಿ ಎಲ್ಲಾ ಕಡೆಗೆ ಪಸರಿಸ್ತಾ ಇದ್ದಾರೆ. ವಿಶೇಷವಾಗಿ ದಕ್ಷಿಣ ಭಾರತಕ್ಕೆ ಬರ್ತಾ ಇದ್ದಾರೆ. ಯಾಕೆ ದಕ್ಷಿಣ ಭಾರತಕ್ಕೆ ಈ ಕಡೆಗೆ ಯಾಕೆ ಬರ್ತಾ ಇದ್ದಾರೆ ಅಂತಂದ್ರೆ, ಇಲ್ಲಿ ನಾನ್ ಬಿಜೆಪಿ ಗವರ್ಮೆಂಟ್ ಇದೆ. ಕಾಂಗ್ರೆಸ್, DMK, ಕೇರಳ ಅಂತೂ ಇವತ್ತು ಮುಸ್ಲಿಂ ಲೀಗ್ ಕಾಂಗ್ರೆಸ್ಸಿನದ್ದೇ ಇದೆ, ಮುಸ್ಲಿಂ ಲೀಗ್ನ ಕೈಯಲ್ಲಿದೆ. ಹೀಗೆ ಇರುವಂತಹ ಪ್ರದೇಶದ ಒಳಗಡೆ ಸೇಫ್ ಆಗಿರ್ತೀವಿ, ಡಾಕ್ಯುಮೆಂಟ್ ಸಿಗತ್ತೆ, ಆನಂದವಾಗಿ ಇಲ್ಲಿ ಇರಬಹುದು, ಜೊತೆಗೆ ವೋಟಿಂಗ್ ಕೂಡ ವೋಟರ್ ಕಾರ್ಡ್ ಕೂಡ ನಮಗೆ ಸಿಗುತ್ತೆ ಅಂತನ್ನುವಂಥದ್ದು ಹಿನ್ನೆಲೆಯಲ್ಲಿ ಇಲ್ಲಿ ಬಹಳ ದೊಡ್ಡ ಪ್ರಮಾಣದಲ್ಲಿ ಬರ್ತಾ ಇದ್ದಾರೆ. ನಾವು ಈಗಾಗಲೇ ಹುಬ್ಬಳ್ಳಿಯ ಝೋನಲ್ ರೈಲ್ವೆ ಆಫೀಸರ್ಗೆ ಒಂದು ಮನವಿಯನ್ನು ಕೊಟ್ಟಿದ್ದೀವಿ. ಬೆಂಗಳೂರಿಗೂ ಕೂಡ ಇವತ್ತು ಕೊಡ್ತಾ ಇದ್ದೀವಿ. ಸೊ ಈ ಹಿನ್ನೆಲೆಯಲ್ಲಿ ಹಾವರಾ ಎಕ್ಸ್ಪ್ರೆಸ್ ಏನಿದೆ, ದೆಹಲಿಯಿಂದ ಏನ್ ಬರ್ತಾ ಇದ್ದಾರೆ, ಹೀಗೆ ಬೇರೆ ಬೇರೆ ಏನು ಅಲ್ಲ ಕಡೆಯಿಂದ ಬರುವಂತಹ ಟ್ರೈನ್ಗಳನ್ನ ಅಲ್ಲಿ ಚೆಕಪ್ ಆಗಬೇಕು, ಅಲ್ಲಿ ತನಿಖೆ ಆಗಬೇಕು. ಯಾರ್ಯಾರು ಗುಂಪಾಗಿನೇ ಬರ್ತಾ ಇದ್ದಾರೆ, ಸೊ ಅವರನ್ನು ಅಲ್ಲೇ ತಡೆದು ಅಲ್ಲಿಂದನೇ ವಾಪಸ್ ಕಳಿಸುವಂತಹ ಪ್ರಕ್ರಿಯೆ ಆಗಬೇಕು. ಇಲ್ಲಾದ್ರೆ ನಾಳೆ ಇದೇ ಬಾಂಗ್ಲಾ ಮುಸ್ಲಿಮರ ಒಳಗಡೆ ಪ್ರವೇಶದಿಂದ ಸಾಕಷ್ಟು ಅನಾಹುತಗಳು, ನಮ್ಮ ದೇಶಕ್ಕೆ ಸುರಕ್ಷತೆ ದೃಷ್ಟಿಯಿಂದ ಬಹಳ ದೊಡ್ಡ ಆತಂಕ ಒಡ್ಡುವಂತಹ ಪ್ರಕ್ರಿಯೆ ಆಗತ್ತೆ. ಈಗಾಗಲೇ ಬೇಕಾದಷ್ಟು ಜನ ಇದ್ದಾರೆ ಇಲ್ಲಿ. ಇವನ್ ದಾವಣಗೆರೆಯಲ್ಲೂ ಕೂಡ ಬಾಂಗ್ಲಾ ಮುಸ್ಲಿಮರು ಇದ್ದಾರೆ. ಸೊ ಅದನ್ನು ಸರಿಯಾಗಿ ತನಿಖೆ ಮಾಡಿ ಅವರನ್ನು ಒದ್ದು ಹೊರಗೆ ಹಾಕಬೇಕು. ಮತ್ತು ಈಗೇನು ಪಶ್ಚಿಮ ಬಂಗಾಳದ ರಾಜಕೀಯ ಬದಲಾವಣೆಯ ಹಿನ್ನೆಲೆಯಲ್ಲಿ ಇಡೀ ದೇಶಕ್ಕೆ ಹೋಗ್ತಾ ಇದ್ದಾರೆ, ಸೊ ಅದನ್ನೂ ಕೂಡ ಗಮನಿಸಬೇಕು ಅಂತನ್ನುವಂಥದ್ದು ನಾನು ಆಗ್ರಹವನ್ನು ಮಾಡ್ತೇನೆ. ಹಿಜಾಬ್ ವಿಚಾರ ಸಂಬಂಧಪಟ್ಟಂಗೆ ಬಿಜೆಪಿ ಯಾಕೆ ಧ್ವನಿ ಎತ್ತುತ್ತಾ ಇಲ್ಲ ಅಂತ ರಾಜ್ಯದಲ್ಲಿ ಏನಾದರೂ ಕೂಡ ಸೃಷ್ಟೀಕರಣ ಮಾಡುವಂತ ಕೆಲಸ ಮಾಡ್ತದಲ್ಲ ಬಿಜೆಪಿ, ಕೇವಲ ಭೂಟಾಡಿಗೋಸ್ಕರ ಹಿಂದುತ್ವವನ್ನು ಬಳಸ್ಕೊಳ್ತಾರ? ನೋಡಿ, ಬಿಜೆಪಿಯವರು ಬರೇ ಒಂದು ಹೇಳಿಕೆ ಕೊಟ್ಟು ಅವರು ಬಾಯಿ ಮುಚ್ಚಿಕೊಂಡಿದ್ದು ಸರಿಯಲ್ಲ. ಇದರ ವಿರುದ್ಧ ಬಹಳ ದೊಡ್ಡ ಹೋರಾಟವನ್ನು ಮಾಡಬೇಕು ಅನ್ನುವಂಥದ್ದು. ವಿರೋಧ ಪಕ್ಷ ಇವತ್ತು ನೀವು ನಿದ್ದೆ ಮಾಡ್ತಾ ಇದ್ದೀರೋ, ಜೀವಂತ ಇದ್ದೀರೋ, ಸತ್ತಿದ್ದೀರೋ ಅನ್ನುವಂಥದ್ದು ಏನೂ ಗೊತ್ತಾಗ್ತಾ ಇಲ್ಲ. ಎಂತೆಂಥ ವಿಷಯಗಳಿದಾವೆ ಇವತ್ತು. ಈ ಹಿಜಾಬದ್ದಂತೂ ಬಹಳ ಗಂಭೀರವಾದಂತಹ ವಿಷಯ ಇದು. ಸೊ ಅಂಥ ವಿಷಯವನ್ನು ಬರೀ ಒಂದು ಸ್ಟೇಟ್ಮೆಂಟ್ ಕೊಟ್ಟು ಸುಮ್ಮನಾದ್ರೆ ನಡೆಯೋದಿಲ್ಲ. ಧ್ವನಿ ಎತ್ತಬೇಕು, ಕೋರ್ಟಿಗೆ ಹೋಗಬೇಕು, ಇಡೀ ರಾಜ್ಯಾದ್ಯಂತ ಇದರ ವಿರುದ್ಧ ಹೋರಾಟ ಮಾಡಬೇಕು. ಇದನ್ನ ವಾಪಸ್ ತಗೊಳ್ಳುವವರೆಗೆ ನಿರಂತರವಾದಂತಹ ಹೋರಾಟವನ್ನು ಮಾಡಬೇಕು ಅಂತನ್ನುವಂಥದ್ದು ನಾನು ಬಿಜೆಪಿಯ ವಿರೋಧ ಪಕ್ಷದಲ್ಲಿದ್ದಂಥವರಿಗೆ ನಾನು ಆಗ್ರಹವನ್ನು ಮಾಡ್ತಾ ಇದ್ದೀನಿ. ಅವ್ರು ಮಾಡ್ತಾರೋ ಬಿಡ್ತಾರೋ ಗೊತ್ತಿಲ್ಲ. ನಾವಂತೂ ಈ ವಿಷಯದಲ್ಲಿ ನಮ್ಮ ದೇಶದ ಸುರಕ್ಷತೆ ಹಿನ್ನೆಲೆಯಲ್ಲಿ ವಿದ್ಯಾರ್ಥಿಗಳಲ್ಲಿ ವಿಷಬೀಜ ಬಿತ್ತುತ್ತಾ ಇರುವಂತಹ ಈ ಮಾನಸಿಕತೆಯ ವಿರುದ್ಧ ನಾವು ಹೋರಾಟ ಮಾಡೋದನ್ನು ನಿರ್ಧಾರ ಮಾಡಿದ್ದೀವಿ. ಇಂಥ ಟೈಮಲ್ಲಿ ಬಿಜೆಪಿ ಸರ್ಕಾರನ ಕೇಂದ್ರದಲ್ಲಿದೆ, ಸೊ ಯಾಕೆ ಇಂಥ ವಿಚಾರದಲ್ಲಿ ಕ್ರಮ ಕೈಗೊಳ್ತಿಲ್ಲ? ನೋಡಿ, ನಾನು ಕೇಂದ್ರ ಸರ್ಕಾರದಲ್ಲಿ ಅಧಿಕಾರದಲ್ಲಿದ್ದಂಥವರಿಗೆ ಆಗ್ರಹ ಮಾಡ್ತಾ ಇದ್ದೀನಿ, ಒತ್ತಾಯ ಮಾಡ್ತಾ ಇದ್ದೀನಿ. ಆಲ್ರೆಡಿ ಗೃಹ ಮಂತ್ರಿಯವರಿಗೆ, ಪಶು ಸಂಗೋಪನಾ ಇಲಾಖೆಯವರಿಗೆ ನಮ್ಮ ಕಡೆಯಿಂದ ಪತ್ರಗಳು ಹೋಗಿದ್ದಾವೆ. ಇವತ್ತು ಇಡೀ ಜಗತ್ತಿನಲ್ಲಿ ಗೋಮಾಂಸ ರಫ್ತಾಗ್ತಾ ಇರುವಂತಹದ್ದು 50,000 ಕೋಟಿ ರೂಪಾಯಿಯ ಪ್ರತಿ ವರ್ಷ ಹೋಗ್ತಾ ಇರುವಂತಹದ್ದು ದೊಡ್ಡ ಅನಾಹುತ ಇದು. ಒಂದು ಕಡೆಗೆ ಗೋಮಾತಾ ಅಂತ ಹೇಳಿ ಪೂಜೆ ಮಾಡುವುದು, ಗೋಮಾತೆಯ ಬಗ್ಗೆ ಮಾತನಾಡುವಂತಹದ್ದು, ಹಿಂದುತ್ವ ಬಗ್ಗೆ ಮಾತನಾಡುವಂತಹದ್ದು, ಇನ್ನೊಂದು ಕಡೆಗೆ ಗೋಮಾಂಸ ರಫ್ತು ಮಾಡುವಂತಹ ಪ್ರಕ್ರಿಯೆ ನಡೀತಾ ಇರುವಂತಹದ್ದು ಕೂಡ
ಸರಿಯಲ್ಲ. ನಾವು ಕೇಂದ್ರ ಸರ್ಕಾರಕ್ಕೆ ದೊಡ್ಡ ಪ್ರಮಾಣದಲ್ಲಿ ಇಡೀ ರಾಜ್ಯಾದ್ಯಂತ ಒಂದು ಹೋರಾಟವನ್ನ ಮುಂದಿನ ದಿನಗಳಲ್ಲಿ ಈಗಾಗಲೇ ನಾವು ಪ್ರಾರಂಭ ಮಾಡಿದ್ದೇವೆ. ಕೇಂದ್ರ ಸರ್ಕಾರಕ್ಕೆ ಬೇಡಿಕೆಯನ್ನಿಟ್ಟಿದ್ದೇವೆ. ಇನ್ನೊಂದು 2 ತಿಂಗಳಲ್ಲಿ ಮತ್ತೆ ಅದನ್ನು ಮುಂದುವರಿಸ್ತೀವಿ. ಜುಲೈ ಆಗಸ್ಟ್ ತಿಂಗಳಲ್ಲಿ ದೆಹಲಿಯಲ್ಲೇ 1,00,000 ಜನ ಸಾಧು ಸಂತರು ಅಮರಣ ಉಪವಾಸ ಇದರ ಸಲುವಾಗಿನೇ, ಈ ಬೇಡಿಕೆ ಸಲುವಾಗಿ ರಾಷ್ಟ್ರೀಯ ಪ್ರಾಣಿಯಾಗಿ ಘೋಷಣೆ ಮಾಡಬೇಕು, ಗೋಮಾಂಸ ರಫ್ತು ನಿಲ್ಲಿಸಬೇಕು ಮತ್ತು ರಾಷ್ಟ್ರ ಮಟ್ಟದಲ್ಲಿ ಗೋಹತ್ಯೆ ನಿಷೇಧ ಕಾನೂನು ಜಾರಿ ಮಾಡಬೇಕು. ಜೊತೆಗೆ ಗೋಮಾಳಗಳನ್ನು ಅತಿಕ್ರಮಣಗಳನ್ನು ತೆರವು ಮಾಡಿ ಮತ್ತೆ ಗೋವುಗಳಿಗೆ ಅವಕಾಶ ಮಾಡಿಕೊಡಬೇಕು ಅನ್ನುವಂಥ 4 ಬೇಡಿಕೆಯೊಂದಿಗೆ ಈಗಾಗಲೇ ಪ್ರಾರಂಭ ಆಗಿದೆ ಹೋರಾಟ. ಇದು ಆಗಸ್ಟ್ ತಿಂಗಳಲ್ಲಿ 1,00,000 ಜನ ಸಾಧು ಸಂತರ ಅಮರಣ ಉಪವಾಸ ನನಗೆ ಅನಿಸುತ್ತೆ ಆವಾಗ ಕೇಂದ್ರ ಸರ್ಕಾರ ಮಾಡಲೇಬೇಕಾಗತ್ತೆ. ಅದಕ್ಕಿಂತ ಒಳಗಡೆನೆ ಮಾಡಬೇಕು ಅಂತನ್ನುವಂಥದ್ದು ಕೂಡ ನಾನು ಆಗ್ರಹ ಮಾಡ್ತಾ ಇದ್ದೀನಿ. ಕರ್ನಾಟಕದಲ್ಲಿ ಇವತ್ತು ನಾವು ಇಡೀ ರಾಜ್ಯಾದ್ಯಂತ ಬರುವಂತಹ ಬಕ್ರೀದ್ ಅಲ್ಲ ಹಬ್ಬ, ಬಕ್ರೀದ್ ಹಬ್ಬದ ನಿಮಿತ್ತವಾಗಿ ಈಗಾಗಲೇ ಸಾಕಷ್ಟು ಕಡೆ ಗೋವುಗಳನ್ನು ಸಂಗ್ರಹ ಮಾಡೋದು, ಗೋಮಾಂಸಗಳನ್ನು ಪ್ಯಾಕೇಜ್ ಮಾಡೋದು ಇದೆಲ್ಲ ನಡೀತಾ ಇರುವಂತಹ ಸಂದರ್ಭದಲ್ಲಿ ಇವತ್ತು ನಾವು ಇಡೀ ರಾಜ್ಯಾದ್ಯಂತ ಶ್ರೀರಾಮ್ ಸೇನೆ ಸಂಘಟನೆಯಿಂದ ಡಿಸಿ ಅವರಿಗೆ ಮನವಿಯನ್ನು ಕೊಟ್ಟಿದ್ದೀವಿ. ದಾವಣಗೆರೆಯಲ್ಲೂ ಕೂಡ ಕೊಟ್ಟಿದ್ದಾರೆ. ಸೊ ಮುಖ್ಯವಾಗಿ ಇಲ್ಲಿ ಮುಸ್ಲಿಂ ಅಪೀಸ್ಮೆಂಟ್ ಇರೋದ್ರಿಂದ, ಮುಸ್ಲಿಂ ವೋಟ್ ಬ್ಯಾಂಕ್ ಇರೋದ್ರಿಂದ ಕಾಂಗ್ರೆಸ್ ಸರ್ಕಾರ ಗೋ ಹತ್ಯಾ ನಿಷೇಧ ಕಾನೂನು ಜಾರಿ ಇದ್ದಾಗಲೂ ಕೂಡ ಕಾನೂನನ್ನು ಧಿಕ್ಕರಿಸಿ ಅವರಿಗೆ ಅವಕಾಶ ಮಾಡಿಕೊಡ್ತಾ ಇರುವಂತಹದ್ದು ಅತ್ಯಂತ ಹೀನ ಕೃತ್ಯ ಅಂತ ಹೇಳ್ತೀನಿ. ನೀವು ಕೂಡ ಕಾಂಗ್ರೆಸ್ನವರು, ನೀವು ಕೂಡ ನೀವಾಗಲಿ ಅಥವಾ ಮುಸ್ಲಿಂ ಸಮಾಜದವರು ನೀವು ಹಾಲು ಕುಡಿತೀರಲ್ಲೋ, ನೀವು ಮನೆಯಲ್ಲಿ ಹಾಲು ಕುಡಿತಾರೆ, ನಿಮ್ಮ ಮಕ್ಕಳೆಲ್ಲ ಮನೆಯಲ್ಲಿ ಹಾಲು ಕುಡಿತಾರೆ. ಏನು ಕತ್ಯ ಉಚ್ಚಿ ಕುಡಿಯೋದಲ್ಲ ನೀವು. ಸೊ ಗೋವಿಂದಿರ್ಬೋದು, ಗೋವಂಶದ ಈ ಹಾಲನ್ನು ಕುಡಿಯುವಂಥವ್ರು ನೀವು ಎಂತ ದ್ರೋಹ ಮಾಡ್ತಾ ಇದ್ರಿ. ಸಂವಿಧಾನದ 48ನೇ ವಿಧಿಯಲ್ಲಿ ಬಹಳ ಸ್ಪಷ್ಟವಾಗಿ ಡಾಕ್ಟರ್ ಅಂಬೇಡ್ಕರ್ ಬರೆದಿದ್ದಾರೆ, ಕೃಷಿಗೆ ಉಪಯುಕ್ತವಾದಂತಹ ಯಾವುದೇ ಪ್ರಾಣಿಯನ್ನ ರಕ್ಷಣೆ ಮಾಡುವಂತ ಜವಾಬ್ದಾರಿ ಸರ್ಕಾರದ್ದು ಅಂತನ್ನುವಂಥದ್ದು ಅದರೊಳಗೆ ಉಲ್ಲೇಖ ಇದ್ದಾಗಲೂ ಕೂಡ ಅದನ್ನು ಉಲ್ಲಂಘನೆ ಮಾಡಿ ನೀವು ಕುರ್ಚಿ ಸಲುವಾಗಿ, ಅಧಿಕಾರ ಸಲುವಾಗಿ, ಮುಸ್ಲಿಮರ ವೋಟ್ ಬ್ಯಾಂಕ್ ಸಲುವಾಗಿ ನಿರಂತರವಾಗಿ ಇವತ್ತು ಆಗ್ತಾ ಇರುವಂತಹ ಇಲ್ಲೀಗಲ್ ಕಾನೂನು ಬಾಹಿರ ಇವತ್ತೇನು ನಡೀತಾ ಇದೆ ಇದು ನಿಲ್ಲಬೇಕು ಅನ್ನೋ ದೃಷ್ಟಿಕೋನದಿಂದಲೇ ನಾವು ಇವತ್ತು ಮನವಿಯನ್ನು ಕೊಟ್ಟಿದ್ದೀವಿ. ಲವ್ ಜಿಹಾದ್ ಇದು ಬಹಳ ದೊಡ್ಡ, ಇಡೀ ದೇಶದಲ್ಲಿ ಅಲ್ಲ, ಅಷ್ಟೇ ಅಲ್ಲ ಜಗತ್ತಿನಲ್ಲೇ ದೊಡ್ಡ ಒಂದು ವೈರಸ್ ರೀತಿಯ ಹರಡ್ತಾ ಇದೆ. ಕರ್ನಾಟಕದಲ್ಲಿ ನಾವು 2 ವರ್ಷದ ಹಿಂದೆ ಸಹಾಯವಾಣಿ ಹೆಲ್ಪ್ಲೈನ್ ಓನ್ಲಿ ಫಾರ್ ಲವ್ ಜಿಹಾದ್ ಡಿಕ್ಲೇರ್ ಮಾಡಿದ್ದೀವಿ. 2 ವರ್ಷದಲ್ಲಿ 8,000 ಕಾಲ್ಗಳು ಬಂದಿದ್ದಾವೆ. 8,000 ಕಾಲ್ಗಳು ಅಂದ್ರೆ ನೀವು ಎಷ್ಟು ವ್ಯಾಪಕವಾಗಿದೆ ಅಂತನ್ನುವಂಥದ್ದು ಇದ್ರ ಮೇಲೆ ಗೊತ್ತಾಗುತ್ತೆ. ನಮ್ಮ ಮಗಳು ಹೋದ್ಲು, ನಮ್ಮ ತಂಗಿ ಹೋದ್ಲು, ನಮ್ಮ ಅಕ್ಕ ಹೋದ್ಲು, ಪಕ್ಕದ ಮನೆಯವಳು ಹೋದ್ಲು, ಹೀಗೆ ನಿರಂತರ ಕಾಲ್ಗಳು ಬರ್ತಾ ಇರುವಂತ ಈ ಲವ್ ಜಿಹಾದವನ್ನು ತಡೆಯೋಗೋಸ್ಕರನೇ ನಾವು ನಿರಂತರ ಹೋರಾಟವನ್ನು ಕರ್ನಾಟಕದಲ್ಲಿ ಮಾಡ್ತಾ ಇದ್ದೀವಿ. ಕಳೆದ 20 ವರ್ಷದಲ್ಲಿ ಶ್ರೀರಾಮ್ ಸೇನೆ ಸಂಘಟನೆಯ ಈ 4,800 ವಿದ್ಯಾರ್ಥಿಗಳನ್ನು, ಅಂದ್ರೆ ಯಾರು ಲವ್ ಜಿಹಾದದಲ್ಲಿ ತೊಡಗಿದ್ರೆ ಅವ್ರನ್ನ ವಾಪಸ್ ತರುವಂತಹ ಪ್ರಕ್ರಿಯೆಯಲ್ಲಿ ಯಶಸ್ವಿಯಾಗಿದ್ದೀವಿ. ಈಗ ನಾಳೆ ಜೂನ್ 14ನೇ ತಾರೀಕು ಭಾನುವಾರ ಹುಬ್ಬಳ್ಳಿಯಲ್ಲಿ ಇಡೀ ರಾಜ್ಯದ 5,000 ಜನ ಮಹಿಳೆಯರಿಗೆ ತ್ರಿಶೂಲ ದೀಕ್ಷಾ ಸಮಾರಂಭ ಓನ್ಲಿ ಫಾರ್ ಲವ್ ಜಿಹಾದದ ವಿರುದ್ಧ ಹೋರಾಟದ ದೃಷ್ಟಿಯಿಂದ ತ್ರಿಶೂಲ ದೀಕ್ಷೆಯನ್ನ ನಾವು ಕೊಡ್ತಾ ಇದ್ದೀವಿ. 5,000 ಮಹಿಳೆಯರು ಸಾಧ್ವಿ, ನಮ್ಮ ಋತಂಬರ ಅವರು ಮತ್ತು ಮಾಧವಿ ಲತಾ ಅವರು, ಹೀಗೆ ಅನೇಕ ಪ್ರತಿಷ್ಠಿತ ಮಹಿಳೆಯರ ಆವತ್ತಿನ ಕಾರ್ಯಕ್ರಮದಲ್ಲಿ ಬರೋರಿದ್ದಾರೆ. ಇದಕ್ಕೆ ನಾವು ಶ್ರೀರಾಮ್ ಸೇನೆ ಸಂಘಟನೆ ಬಹಳ ಗಂಭೀರವಾಗಿ ತಗೊಂಡಿದ್ದೀವಿ. ಈ ಲವ್ ಜಿಹಾದ್ದಿಂದ ಮಾತ್ರ ದೇವೋಭವ ಅನ್ನುವಂಥದ್ದು ಏನು ಒಂದು ನಮ್ಮ ಶ್ರೇಷ್ಠವಾದಂತಹ ಆ ಸ್ತ್ರೀಯ ಬಗ್ಗೆ ಒಂದು ಗೌರವ ಇದೆ, ಅದನ್ನೇ ಹಾಳು ಮಾಡ್ತಾ ಇರುವಂತಹ ಈ ಲವ್ ಜಿಹಾದ್ ಜನಸಂಖ್ಯೆ ಜಾಸ್ತಿ ಮಾಡ್ಕೊಳ್ಳಕ್ಕೆ ಇದು ಒಂದು ತಂತ್ರಗಾರಿಕೆ ಏನಿದೆ, ಇದನ್ನ ತಡೆಯುವಂತಹದ್ದು ನಿರ್ಧಾರ ಮಾಡಿದ್ದೀವಿ.
ಜಿಮ್ನಲ್ಲಿರ್ಬೋದು, ಸ್ಪಾದಲ್ಲಿರ್ಬೋದು, ಪಾರ್ಲರ್ನಲ್ಲಿರ್ಬೋದು, ಪಾರ್ಕ್ನಲ್ಲಿರ್ಬೋದು, ಹಾಸ್ಟೆಲು, PG, ಹೀಗೆ ಅನೇಕ ಅವರು ಸೆಂಟರ್ಗಳಲ್ಲಿ ಇವತ್ತು ನಮ್ಮ ಸ್ಕ್ವಾಡ್ ಮಾಡಿಕೊಂಡು ನಾವೆಲ್ಲ ಕಡೆಗೆ ನಜರವನ್ನಿಟ್ಟಿದ್ದೀವಿ, ಅವ್ರ ಕಣ್ಣಿಟ್ಟಿದ್ದೀವಿ. ಅಲ್ಲಿ ತಡೆಯುವಂತ ಪ್ರಕ್ರಿಯೆ ಯಶಸ್ವಿಯಾಗಿ ನಡೀತಾ ಇದೆ. ಆದರೂ ಸಾಲದು. ಸರ್ಕಾರ ಇದಕ್ಕೆ ಸಹಕಾರ ಕೊಡ್ತಾ ಇಲ್ಲ, ಪೊಲೀಸ್ ಡಿಪಾರ್ಟ್ಮೆಂಟ್ ಇದಕ್ಕೆ ಸಹಕಾರ ಕೊಡ್ತಾ ಇಲ್ಲ, ಕೋರ್ಟು ಕೂಡ ಸಹಕಾರ ಕೊಡ್ತಾ ಇಲ್ಲ. ನೇಹಾ ಹಿರೇಮಠ್ ಕೊಲೆ ಆಗಿ 2 ವರ್ಷ ಆದರೂ ಕೂಡ ಇನ್ನೂವರೆಗೆ ಶಿಕ್ಷೆ ಆಗಿಲ್ಲ. ಅಂದ್ರೆ ಕೋರ್ಟಿನ ಸಿಸ್ಟಮ್ ನೋಡಿ ಹೇಗಿದೆ. ಈ 2 ವರ್ಷದಲ್ಲಿ ಎಷ್ಟು ರೇಪ್ಗಳಾಗಿದ್ದಾವೆ, ಎಷ್ಟು ರೀತಿಯ ಅಪಹರಣಗಳಾಗಿದ್ದಾವೆ ಸ್ತ್ರೀಯರದು. ಅಂದ್ರೆ ಈ ಕಾನೂನಿನ ಭಯ ಇಲ್ಲದೆ ನಿರಂತರವಾಗಿ ನಡೀತಾ ಇರುವಂತಹ ಲವ್ ಜಿಹಾದ್ ವಿರುದ್ಧ ಶ್ರೀರಾಮ ಸೇನೆ ಸಂಘಟನೆ ಗಂಭೀರವಾಗಿ ತಗೊಂಡಿದ್ದೀವಿ ಅಂತನ್ನುವಂಥದ್ದು.